ಸಿನಿಮಾ ಪ್ರತಿಯೊಬ್ಬರು ಏನು ನನಗೆ ಥ್ಯಾಂಕ್ಸ್ ಹೇಳ್ತಾಯಿದ್ರು. ಈಗ ಸಂಭಾಷಣೆಗೆ ತೊಗೊಳಕ್ಕೆ ಹೋಗಿ ಅಲ್ಲಿ ಹೋದ ತಕ್ಷಣವೇ ನಾವು ಬರೆಯೋಕ್ಕೆ ಹೋಗಿಲ್ಲ, ಕಲಿಯೋಕ್ಕೆ ಹೋದ್ವಿ ಅಂತ ಗೊತ್ತಾಯಿತು ಅಂದರು. ರಜನೀಶ್ ಅವರು ಅದೇ ರೀತಿ ಏನೋ ಹೇಳಿದ್ರು, ಚೇತನ್ ಅವರು ಅದೇ ರೀತಿ ಏನೋ ಹೇಳಿದ್ರು. ಇವರೆಲ್ಲರೂ ನನ್ನ ಬೈತಾ ಇದ್ರೆ ಹೊಗಳ್ತಾ ಇದ್ರೆ ಗೊತ್ತಾಗಲಿಲ್ಲ. ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು. ಅಂದರೆ ಎಲ್ಲೋ ಇಂಡೈರೆಕ್ಟಾಗಿ 2 ದಿನ ಆಗೋದು 5 ದಿನ ಯಾಕಾಯಿತು ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸುಬ್ಬವರು ಹೇಳ್ಬಿಟ್ರು. ನಾನು ತುಂಬ ಕೆಲಸ ನೀಟಾಗಿ ಮಾಡ್ಕೊಂಬಂದನು. ಅವ್ರು ಸಾವಾಸ ಮಾಡಿ 4:15 ಗಂಟೆ ಆಯಿತು ಅಂತ ನೀಟಾಗಿ ಹೇಳಿದ್ರು. ಸೊ ಏನಿವೆ ಇಲ್ಲಲ್ಲ, ಅಂದರೆ ಹೊಗಳಿ ಬೈಯೋದು ಹೆಂಗೆ ಅಂತ ಇವತ್ತೇ ಕಲಿತೆ. ಬಟ್ ಐ ಹ್ಯಾವ್ ಟು ಸೈ, ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ. ಇವರು ನಡುಗ್ತಾ ಇದ್ರು ಮಾತಾಡಬೇಕಾದ್ರೆ. ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ, ಬಿಕಾಸ್ ಅವ್ರು ಜನರಲಿ ಲೈಫಲ್ಲೇ ಆಗಿದ್ದಾರೆ. ಅವರು ಆ್ಯಕ್ಚುಲಿ ಈಸ್ ವೆರಿ ನೈವ್ ಪರ್ಸನ್, ಈಸ್ ಅ ವೆರಿ ವಲ್ನರಬಲ್ ಮ್ಯಾನ್. ಅವರಿಗೆ ತುಂಬ ಹೊತ್ತು ನೀವು ಮೈಕ್ ಮುಂದೆ ಅಥವಾ ಈ ಥರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು, ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ. ಬಟ್ ಕೆಲಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಒಬ್ಬ ನಿರ್ದೇಶಕ. ಸರ್ ನನಗೆ ಕತೆ ಮಾಡೋದು, ಸಿನಿಮಾ ಮಾಡೋದು ಅಂತ ಹೇಳಿದ್ರು. ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ, ಯಾವುದೂ ಬರ್ತಾ ಇರಲಿಲ್ಲ. ಸೊ ಇದು ದಾನು ಅವ್ರು ಕಳಿಸಿದ್ರು ಅನ್ನೋದು ಒಂದಿದೆ. ಏನಕ್ಕಂದ್ರೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿವಿ ಆ ವ್ಯಕ್ತಿಗೆ, ಬಿಕಾಸ್ ಆಫ್ ಸೀನಿಯಾರಿಟಿ, ಬಿಕಾಸ್ ಆಫ್ ಹಿಸ್ ಲೆಗಸಿ. ನಾವೊಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು, ಬನ್ನಿ ಕತೆ ಹೇಳಿ ಕೂತ್ಕೊಳ್ಳಿ ಅಂತ. ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಆ ಕತೆ ಮುಗೀತಿದ್ದಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾರು ನೋಡೋಣ ಅಂತ ಹೇಳಿದ್ರು, ವಿಚ್ ಇಸ್ ಅ ನಾರ್ಮ್. ನಾನು ತುಂಬ ಜನಕ್ಕೆ ಅದು ಹೇಳ್ತಾ ಇರ್ತೀನಿ. ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಬಟ್ ಇವ್ರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನು ತಲೆಯಲ್ಲಿ ಹಿಡ್ಕೊಂಡು ಮಾಡದೇ ಇಲ್ದಿರೋದ್ರಿಂದ ಆ್ಯಂಡ್ ತಮಿಳಿಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕತೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ. ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಹೊರಡ್ಬೇಕಂದ್ರು. ನಾನು ನಮ್ಮವ್ರನ್ನ ಕರೆಸ್ಬಿಟ್ಟು ಅಂಗಡಿಗೆ ಬಟ್ ಅವ್ರಿಗೆ ಕೇಳಿ ಓಕೆನಾ, ನಿಮ್ಮ ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಓಕೆನಾ ಕೇಳಿ ಅಂದೆ. ಇಲ್ಲ ಓಕೆ ಅಂದರು. ಅಂಗಡಿಗೆ ಹೋಗಿ ಒಂದು 8 ಜೊತೆ 9 ಜೊತೆ ಮೇಲಿಂದ ಕೆಳಗವರೆಗೂ ಒಬ್ಬ ಮನುಷ್ಯನಿಗೆ ಹಾಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಕೊಡಿಸಿ ಕರೆಸಿ ಕೂರಿಸ್ದೆ ಒಂದು ರೂಮ್ ಹಾಕಿ. ನೀವು ತುಂಬ ದಿನ ಆಗುತ್ತೆ ಇರ್ತೀರಾ ಅಂತ. ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ 8:30 ಬರೋರು, ಒಂದು 6:37ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಹೊಸ್ತು ಇನ್ನೇನು ಮಾಡಬೇಕಿದ್ರಲ್ಲಿ ಅಂತ ಮಾಡಿ. ದೆನ್ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಸೆಂಟ್ ಇಟ್. ಅಲ್ಲಿ ಓಕೆ ಆಗಿದ್ದು ಸ್ಕ್ರಿಪ್ಟ್ ಇದು. ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ, ಒಬ್ಬ ಮೂಲತಃ ಒಂದು ಕತೆ ಬರೀಲಿಲ್ಲ ಅಂದರೆ ಅದಕ್ಕೆ ಇಂಪ್ರೂವೈಸ್ ಮಾಡೋಕ್ಕೆ ಯಾವುದೂ ಸಾಧ್ಯ ಇಲ್ಲ. ಅನ್ನ ಮಾಡಿದವ್ರು ಇವ್ರಮ್ಮ, ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವ್ರು ಅಷ್ಟೇ. ಬಟ್ ಐ ಥಿಂಕ್ ಈಸ್ ದ ಮ್ಯಾನ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಟು. ಆ್ಯಂಡ್ ಆಬ್ವಿಯಸ್ಲಿ ದಾನು ಅವರ ಪ್ರೊಡಕ್ಷನ್ ನನಗೆ ಇಟ್ಸ್ ಅನ್ ಆನರ್. ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ. ಅದಕ್ಕೊಂದು ಚಿಕ್ಕ ಕತೆ ಇದೆ, ದೊಡ್ಡದೇನಲ್ಲ. 2004 ಹಂಗೆ ನಾನು ಚೆನ್ನೈಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡಿತ್ತು. ಅವಾಗೆಲ್ಲ ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದರೆ ಭಾಳ ಸುಲಭ. ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ವಿ ಕ್ಯಾನ್ ಜಸ್ಟ್ ಗೋ ಮೀಟ್ ದೆಮ್. 2004ಅಲ್ಲಿ ಯಾರ ಆಫೀಸ್ ಎಲ್ಲಿದೆ ಗೊತ್ತಿಲ್ಲ, ಕಮ್ಯುನಿಕೇಷನ್ ಗೊತ್ತಿಲ್ಲ, ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ. ಆ್ಯಂಡ್ ಇವರು ಎಲ್ಲ ಭಾಳ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು, ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ. ಹೇಗೋ ಒಂದು ಕಾಂಟ್ಯಾಕ್ಟ್ ಆಯಿತು, ಇವ್ರ ಹತ್ರ ಹೋದೆ ನಾನು. ಹೋಗಿದ್ದ ದಿನ ரொம்ப கோபமாக இருந்தீங்க நீங்கள். ஏன்? ಇಲ್ಲ ಯಾವುದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಮ್ಮ, ಅದಕ್ಕೆ ಫುಲ್ ಟೆನ್ಷನಲ್ಲಿದ್ದರು. ಅದು ಹೆಸರು ಬೇಡ ಈಗ. ಸೊ ಇವ್ರು ಏನೋ ಕಿರ್ಚೋದು ಬರ್ತಾಯಿತ್ತು ಆಫೀಸಿಂದ. ಹೊರಗಡೆ ಕೂತಿದ್ವಿ ನಾವು. ನನಗೆ ಇದೇನು ಒಳಗೆ ಹೋಗ್ಲೋ ಬೇಡವೋ, ಕೆಲಸ ಆಗುತ್ತೋ ಆಗಲ್ವೋ. ಯಾರ್ದೋ ಕೋಪದ ಮೇಲೆ ದೊಡ್ಡ ಅಮೌಂಟ್ ನನಗೆ ಹೇಳಿಬಿಟ್ರೆ ಸರಿ. ಕರೆದ್ರು, ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದರು. ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡು ಹೋಗಿದ್ರು ನನ್ನ ಎದುರುಗಡೆ ಬಾಯಿಗೆ ಬಂದಂಗೆ ಬೈದರು.
ಏನಕ್ಕೆ ಬಂದಿದ್ಯಾ ಗದಾಗ ಹೊರಗಡೆ ಅಂತ ಅಂದ್ಬಿಟ್ಟು. ಸೊ ಇದು ತುಂಬ ಒಳ್ಳೆ ವೆಲ್ಕಮ್ ಆಯ್ತು ನನಗೂ. ನಾನು ನೋಡ್ಬಿಟ್ಟು ನೆಕ್ಸ್ಟ್ ನನಗೇನು ಹೇಳ್ತಾರೆ ಗೊತ್ತಿಲ್ಲ. ಯೂರೋಟ್ ಅಂದರೆ ಕೆಲವು ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೂಮ್ ಯು ಟ್ರಾವೆಲ್ ವಿತ್. ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ ಯೂರೋಟಿಗೆ ಯಾಕೆ ಬಂದ್ರಿ ನೀವು ಅಂದರು. ಏನು ಉತ್ತರ ಕೊಡಲಿಲ್ಲ, ನಾನು ಸುಮ್ಮನೆ ಇದ್ದೆ. ನನಗೆ ಅವತ್ತಿಗೆ ಅಷ್ಟು ತಮಿಳು ಬರ್ತಾ ಇರಲಿಲ್ಲ. ಏನು ವಿಷಯ ಅಂದರೆ ಈ ಥರ ಬಂದಿದ್ದೀನಿ ಸರ್, ಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕ್ಕಾದರೆ ನೀವು ಮಾಡ್ತೀರಾ ಅಂದರು. ಹೌದು. ಏನು ಕೊಡ್ತೀರಾ ಅಂದರು. ಸರ್ ನನಗೇನು ಗೊತ್ತಿಲ್ಲ, ನೀವು ಹೇಳಿ ಅಂದರು. ಆಸೆ ಪಟ್ಟು ಬಂದಿದ್ದೀರಾ, ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ನನಗೆ ಬರ್ಕೊಟ್ರು. ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ. ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು. ಒಂದು ದಿವಸ ಇವರಿಂದನೇ ಕರೆ ಬಂತು, ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸಿನಿಮಾ ಸಿಕ್ಕಿದ್ರೆ, ಇನ್ನೊಬ್ರು ಯಾರೋ ಕೇಳ್ತಾ ಇದಾರಂತ. ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್. ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಹಿಯರ್ ಇಸ್, ಅವತ್ತೊಬ್ಬ 2004 ನಾನೊಬ್ಬ ಇನ್ನೂ ಹೊಸಬ, ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳ್ದೇ ಒಂದು ಕಥೆನ ರೀಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ, ಇಟ್ ಇಸ್ ಸಮಥಿಂಗ್. ಈ ಕೂಡ ಆಸ್ಕ್ ಮಿ ಎನಿಥಿಂಗ್, ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಫಿಗರ್, ದಟ್ಸ್ ಓಕೆ. ಕೇಳ್ಬೋದಿತ್ತು, ಕೇಳಲಿಲ್ಲ. ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವರೊಟ್ಟಿಗೆ ಆಗಿದೆ. ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದು ನನಗೆ ಅವರು. ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ. ಬಂದು ಒಂದು ಕರೆ ಬರುತ್ತೆ, ನಾನು ಅವ್ರು ಮೀಟ್ ಮಾಡ್ಬೇಕಂತ ಅಂದ್ಬಿಟ್ಟು. ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು. ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾಂಟೆಡ್ ಟು ಗಿವ್ ಫಾರ್ ಅ ಜೆಂಟಲ್ಮನ್ who has been gentle with me once upon a time when I was probably just a newcomer. Thank you so much, sir, for that. Thank you. ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ, ಈ ಸಿನಿಮಾ ನೋಡಬೇಕು. ಯಾವಾಗಲೂ ಹೇಳ್ತಾ ಇದ್ರು, ಮುಗ್ದಿದೆಯಲ್ಲೋ ಹಾಕು ಅಂತ. ಕಾರಣಾಂತರಗಳಿಂದ ನನಗೆ ಫಿನಿಷ್ ಮಾಡೋಕ್ಕಾಗಿಲ್ಲ. ಅದೊಂದು ಕೊರತೆ ತುಂಬ ಇದೆ ನನಗೆ. ಸೊ ಇವ್ರು ಕೇಳಿದ್ರು ತುಂಬ ಧೂಮ್ಧಾಮಾಗಿ ಒಂದು ಮಾಡಬೇಕು ಅಂತ. ನನಗೆ ಆ್ಯಕ್ಚುಲಿ ನಾನು ಆ ಮೂಡೋದೇ ಇಲ್ಲ. ಐ ಸೆಡ್ ಇಲ್ಲ ಸರ್, ಪ್ರೆಸ್ ಮೀಟಿಂಗ್ ಆಗಲೇಬೇಕು, ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ, ನಾನೊಬ್ಬನೇ ಅಲ್ಲ, ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ. ಸ್ವಲ್ಪ ಲೋ ಪ್ರೊಫೈಲ್ ಇರಿ, ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್. ಏನು ಬೇಡಿ. ಇನ್ಫ್ಯಾಕ್ಟ್ ನಾನು ಎಲ್ಲ ಫ್ಯಾನ್ಸಿಗೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿದಿಷ್ಟ, ದಯವಿಟ್ಟು ಯಾರು ಹೋಟ್ಲ್ ಹತ್ರನೂ ಬರಬೇಡಿ ನೀವು, ಐ ಡೋಂಟ್ ವಾಂಟ್ ಇಟ್ ಅಂತ. ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದನ್ನ ಗೊತ್ತಿಲ್ಲ, ಬಿಕಾಸ್ ಹಿ ವಾಂಟೆಡ್ ಟು ಡೂ ಇಟ್ ವೆರಿ ಬಿಗ್. ಸೊ ಐ seek forgiveness for this, so that from the next time you can do what you want, sir. ಸೊ ಒಂದು ಆಸೆ ಇದೆ, ಅವ್ರಿಗೆ ನೋಡಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವ್ರ ಆಶೀರ್ವಾದ ತೊಗೊಂಡೋದನು. ನನ್ನ ಸಿನಿಮಾದ ಬಹುಶಃ ಫಸ್ಟು ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ. ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮೀ, ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ಲೀಸ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಹೋಗಿ ನಮ್ಮ ತಾಯಿಗೆ ತೋರಿಸ್ತಾ ಇದ್ದೆ ನಾನು. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ, ಅಟ್ಲೀಸ್ಟ್ ಐ ಡಿಡ್ ದ್ಯಾಟ್ ಮಚ್. ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು, ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾಮ್. ಅದಕ್ಕೆ ವಿಜಯ್ ಅವ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂದ್ರೆ ಯಾರು ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ದಟ್ ಇಸ್ ಆಲ್ ದೇರ್ ಸ್ವೀಟ್ನೆಸ್. ಅದೇನಿದೆ, ನಾನು ಸ್ವಲ್ಪ ವಿಜಯ್ ಅವರು ಡೈರೆಕ್ಟರ್ ಆದರೂ ಸ್ವಲ್ಪ ಮೂಗು ತುರ್ಕೋ ಅಭ್ಯಾಸ ಅಲ್ಲ. ಅಲ್ಲಿ ಹೋಗಿ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಿದ್ದನ್ನು ಎಲ್ಲರೂ ತುಂಬ ಚೆನ್ನಾಗಿ ತೊಗೊಂಡು ಸ್ವೀಕರಿಸಿ ಮಾಡಿದ್ದಾರೆ, ಆ ಗೌರವ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರೂ ಇಲ್ಲಿ ಯಾರ್ಯಾರು ನಿಂತಿದ್ರೋ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರಗಳು ಯಾರೂ ಇಲ್ಲ. ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ. And I really want to thank all of you for being a part of my film and doing such a wonderful job. All of you, I think ellaru tumba chennagi kaanistha idiri. I have never doubted the stardom of Mr. Upendra, man. I have never doubted it. He's the first of the biggest superstars we had. ಅವರು ನಮಗೆ ಚಿತ್ರರಂಗಕ್ಕೆ ಭಾಳಷ್ಟು ಕೊಡುಗೆ ಇದೆ, ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಬಂದವರು. ಆ್ಯಂಡ್ ಉಪೇಂದ್ರ ಅವ್ರಿಗೆ ಇಲ್ಲದೆ ಇರೋವಂಥ ಒಂದು ತಲೆನೋವು ನನಗೆ ಯಾಕೆ, ನಿಮ್ಗೆ ಯಾಕೆ? ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ. ಅವರಿಗೆ ಗೊತ್ತು, ಅವ್ರಿಗೂ ಗೊತ್ತು ನಾವ್ಯಾಕೆ ಬರ್ತಾ ಇದ್ದೀವಿ ಅಂತ. ಅರ್ಥ ಆಯ್ತಲ್ಲ? 2 ಸಿನಿಮಾ ಬರೋಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಬರಲಿಲ್ಲ ಅಂದಾಗಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು. ಕನ್ನಡ ಚಿತ್ರ 2 ವಾರ 2 ಪಿಕ್ಚರ್ ಬರ್ತಾ ಇದೆ ಅಂದಾಗ, ಆ್ಯಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ
ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ಲೀಸ್ಟ್ 100% ಉಪೇಂದ್ರ ಅವರ ಪಿಕ್ಚರ್ನ ದಯವಿಟ್ಟು ನಂಬಿ. ನನಗೆ ಆ ವ್ಯಕ್ತಿ ಮೇಲೆ ಅಪಾರವಾದಂಥ ಗೌರವ ಇದೆ, ಪ್ರೀತಿ ಇದೆ. ನಾನೇ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ, ಯಾವಾಗ ನಿರ್ದೇಶನ ಮಾಡ್ತೀರಾ. ಹಾಗಂದ ತಕ್ಷಣ ಇದೇ ಡೇಟಿಗೆ ಬರಬೇಕಾ ಅಂತ ಕೇಳಕ್ಕೆ ಹೋದರೆ, ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಲೆಟ್ ಮಿ ಟೆಲ್ ಯು, ನಾವು ಸಿನಿಮಾ ಮಾಡ್ಬೋದು, ಇನ್ವೆಸ್ಟ್ ಮಾಡ್ತಾ ಇರೋದು ಇವರು, ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗಿರೋದು, ಇವ್ರಿಗೆ 1000 ಪ್ರಶ್ನೆಗಳು ಬರ್ತಾ ಇರ್ತದೆ. ಈ ಟೈಮಿಗೆ ಬರಬೇಡಿ, ಆ ಟೈಮಿಗೆ ಬರಬೇಡಿ. ಇವ್ರು ಕನ್ನಡ ಮಾತ್ರ ಅಲ್ಲ, ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಂಗ್ ನೋಡಬೇಕಾದ್ರೆ ಈ ಡೇಟ್ ಪಕ್ಕ. ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ಬರ್ತಾ ಇದೆ, ಬೇಡ ಅಂದಾಗ 1 ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದೆ. ಸೊ ಓನ್ಲಿ 1 ಮಂತ್ ದೇ ಆಸ್ಕ್ ಯು ಟು ಪೋಸ್ಟ್ಪೋನ್, ರೈಟ್ ಸರ್? ಬಟ್ ಇವ್ರು ಆ ಟೈಮಲ್ಲಿ ನೋಡಿ, ನಾನು ಮಾಡಿದ್ರೆ 2 ತಿಂಗಳು ಮುಂದೆ ಹೋಗ್ತೀನಿ ನಾನು, ಐ ವಿಲ್ ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು, ಬಡ್ಜೆಟ್ ಜಾಸ್ತಿ ಆಗಬೇಕು. ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಹೋದ್ರಲ್ಲ. ಸೊ ದಟ್ ಇಸ್ ವೈ ಆಗಸ್ಟ್ ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ. ಯಾಕೆ ಅಂತಂದರೆ ಹಿ ಹ್ಯಾಡ್ ಅದರ್ ಐಡಿಯಾಸ್. ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲದರಲ್ಲೂ ನಾವು ಕಂಪ್ಲೀಟ್ ಜವಾಬ್ದಾರಿ ತೊಗೊಬೇಕು. ನಾವು ಹೇಳಿ ಡೇಟಿಗೆ ಬನ್ನಿ, ನಾವು ಹೇಳ್ದಂಗೆ ನಡೆಸ್ಕೊಡ್ತೀವಿ, ನಾವು ಹೇಳ್ದಂಗೆ ಆಗ್ತೀವಿ ಅಂತ. ಇವತ್ತು ಏನಾಗಿದೆ, ದೇರ್ ಇಸ್ ಅ ಲಾಟ್ ಆಫ್ ಟ್ರಬಲ್ ವಿತ್ OTT, ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಆನ್ ದಿ ಬಿಸ್ನೆಸ್ ಲೆವೆಲ್ಸ್. ಐ ಥಿಂಕ್ ಹಿ ವಿಲ್ ಡಿಸೈಡ್. ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನ್ಸುತ್ತೋ ಅವತ್ತು ನಾವು ಮಾತಾಡ್ಬೋದು. ನೋ, ಐ ಡೋಂಟ್ ಥಿಂಕ್ ಸೊ. ಐ ಥಿಂಕ್ ದಟ್ ಈಸ್ ಅ ವೆರಿ ಬಿಗ್ ಫಿಲ್ಮ್. ಇನ್ ಫ್ಯಾಕ್ಟ್ ಐ ಥಿಂಕ್ ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದೆಮ್. ವೈ ಶುಡ್ ಹಿ ಬಿ ವರಿಡ್, ಮ್ಯಾಮ್? ದೇರ್ ಇಸ್ ನಾಟ್ ಅ ಕ್ಲಾಶ್, ಮ್ಯಾಮ್. ಗುರು ಬರ್ತಾ ಇದ್ದಾರೆ, ಪಕ್ಕದ ಸ್ವಲ್ಪ ದಿವಸ ಆದ್ಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದ್ದೀವಿ ಮ್ಯಾಮ್. ಗುರು ಶಿಷ್ಯರ ಸಂಬಂಧ ಥಿಯೇಟರ್, ಬೇರೆ ಯಾವ ಕ್ಲಾಶ್ ಇಲ್ಲ ಮ್ಯಾಮ್. ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಕ್ಲಾಶ್ ಇಲ್ಲ ಮ್ಯಾಮ್. ಐ ಥಿಂಕ್ ವಿ ಆರ್ ಆಲ್ ಫೈನ್. ಇವತ್ತಿಗೂ ನಾನು ಕೆಲವು ಪೇಜಸ್ನ ನೋಡಬೇಕಾದ್ರೆ ಇವ್ರಿಗೆ ಅವ್ರಿಗೆ ನಮ್ಮ ಸಿನಿಮಾ ಬರ್ತಾ ಇದೆ ಅಂತ ತಕ್ಷಣ ಇನ್ನೊಂದು ಹೀರೋಗೆ, ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲಿ. ಅದು ನನ್ನ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ, ನಮ್ಮ ಫ್ಯಾನ್ಸ್ಗಳಂತಲೂ ಹೇಳೋಕ್ಕಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ನಾಟ್ ಹೆಲ್ದಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು, ನಾವದು ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ ಕುತ್ಕೊಂಡು ನಾವು. ಐ ಥಿಂಕ್ ಲೆಟ್ ಮೋರ್ ಆ್ಯಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ ಔಟ್. ದಟ್ ಈಸ್ ಒನ್ ಕನ್ನಡ ಇಂಡಸ್ಟ್ರಿ ವಿಲ್ ಸಸ್ಟೈನ್, ಟ್ರಸ್ಟ್ ಮೀ. ಆ ಕ್ಲಾಶ್ ಅನ್ನೋ ವರ್ಡು ಫಸ್ಟ್ ಆಫ್ ಆಲ್ ನೀವೇ ತೆಗೆದಾಕ್ಬಿಡಿ. ನನಗೆ ಮ್ಯಾಕ್ಸಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು, ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ. ಇವರೆಲ್ಲರೂ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ. ಬಟ್ ಒಂದು ರಾತ್ರಿ ಕತೆ ಅಂದ ತಕ್ಷಣ ಯಾವುದೋ ಸುಮ್ಮನೆ ಒಂದು ಚಿಕ್ಕದು ಅನ್ಕೊಂಬಿಡಿ. ಇಟ್ಸ್ ಹೈ ಆಕ್ಟೇನ್, ಹೈ ವೋಲ್ಟೇಜ್, ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ. ವಿಚ್ ಈಸ್ ಪುಟ್ ಇಟ್ ಟುಗೆದರ್ ಇನ್ ಅ ಪೇಪರ್, ವೆರಿ ಗುಡ್. ಇದರಲ್ಲಿ ಮೇನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇ, ನಾನಲ್ಲ, ದ ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್. ಸೊ ದಟ್ಸ್ ಅಬೌಟ್ ಇಟ್. ಆ್ಯಂಡ್ ಐ ರಿಯಲಿ ವಿಶ್ ಹಿಮ್ ಆಲ್ಸೋ ಆಲ್ ದಿ ಬೆಸ್ಟ್. ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡಿದ್ರಲ್ಲ, ಆ ರೀತಿ ಮಾತಾಡಿದ್ರಲ್ಲ, ತುಂಬ ವೆರಿ ವೆರಿ ಹ್ಯಾಪಿ. ಸೊ ಅದೇನಾಗುತ್ತೆ, ಸೆಟ್ಟಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ, ಕಲಿಸ್ಬಿಡುತ್ತೆ ಕನ್ನಡ. ಸೊ ಅವರು, ಆ್ಯಂಡ್ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ದಾನು ಸರ್ ಇಂಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. There are lots and lots of fantastic actors in my state, sir. I really wish that you do more films here with almost every actor, and I wish this Kannada industry gives you a bigger fruit than any other industry put together. And I wholeheartedly, on behalf of my media, my industry, welcome you into this industry. Thank you so much. 25th ಗೆ ಅನೌನ್ಸ್ ರೀಸೆಂಟಾಗಿ ಮಾಡಿದ್ರು that it's releasing on 25th, and ನನ್ನ ಪ್ರಕಾರ it's a very great day and a good day. So looking forward to it. I'm looking forward to it, man. That's it. Thank you so much for having me here. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.